ಮಟನ್ ಬಿರಿಯಾನಿ ಬಂದೈತೆ, ನಮ್ಮ ಕೈಮಾ ವಡೆ ಬಂದೈತೆ. ಮಟನ್ ಬಿರಿಯಾನಿ ಇಷ್ಟ ಆಯ್ತು. ಬೇಕಾದ್ರೆ ಹೆಂಗೈತ ಬಿರಿಯಾನಿ? ಹಿಂಗೆ ಗೊಬ್ರ ಹಂಗೇನ ಅಷ್ಟು ಇಷ್ಟ ಆಗಿಲ್ಲ ಕಣೋ. ಒಳಗಡೆ ತಿಂದ ಮನಿಕೊಂಡ. ಪವನ್ಗೆ ಪ್ರ್ಯಾಂಕ್ ಮಾಡ್ತಿದೀವಿ. ಏನ್ ಪಂಟ್ರ ಏನ್ ಫೋನ್ ಮಾಡಲ್ಲ ಇಡು ಅಂತಂದೆ. ಹೊಸ ಚಾನಲ್ ಬಂದ್ಮೇಲೆ ಹಿಂಗೇನೆ. ಹೊಸ ಚಾನೆಲ್ ಬಂದ್ರೆ ಹಿಂಗೆ ಮಗ ನಾನು ಬ್ಲಾಕ್ ಶಿಫ್ಟ್ ಮಾಡ್ತೀನಿ ಈಗ ಎಲ್ಲಾರ್ದು. ಗೈಸ್ ಎಲ್ರಿಗೂ ನಮ್ಮ ಹೊಸ ಫುಡ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ತುಂಬಾನೇ ಐಪ್ ಇರುವಂತ ಬಿರಿಯಾನಿ ಹೋಟೆಲ್ಗೆ ಹೋಗ್ತಾ ಇದೀವಿ. ರಾಜೇಶ್ ಬಿರಿಯಾನಿ ತುಂಬಾನೇ ಫೇಮಸ್ ಮಟನ್ ಬಿರಿಯಾನಿ ಇಲ್ಲಿ ಅಂತ ಎಲ್ಲರೂ ಹೇಳ್ತಾರೆ. ಹೆವಿ ಐಪ್ ಐತೆ. ಸೊ ಅದಕ್ಕೆ ನಾನು ಮತ್ತೆ ಕೋಬ್ರಾ ಇವತ್ತು ಹೋಗ್ಬಿಟ್ಟು ಆನೆಸ್ಟ್ ರಿವ್ಯೂನ ಮಾಡ್ತೀವಿ. ನಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳ್ತೀವಿ. ಬನ್ನಿ ಇವಾಗ ಫೇಮಸ್ ಹೋಟ್ಲ್ಗೆ ಹೋಗೋಣ. ಕೋಬ್ರಾ ಬರ್ತಾ ಇದ್ದಾನೆ, ಆನ್ ದ ವೇ ಇದ್ದಾನೆ. ಕೋಬ್ರಾನು ಬಂದ, ಇಬ್ರು ಹೋಗ್ತಾ ಇದೀವಿ ಇವಾಗ. ಒಳ್ಳೆ ನಾನ್ ವೆಜ್ ಮಟನ್ ಬಿರಿಯಾನಿ ತಿನ್ನಕ್ ಹೋಗ್ತಾ ಇದೀವಿ. ರೆಡಿನಾ ಗೊಬ್ರ ಮಟನ್ ಬಿರಿಯಾನಿನ ಟೇಸ್ಟ್ ಮಾಡಕ್ಕೆ? ತುಂಬಾನೇ ಫೇಮಸ್, ತುಂಬಾನೇ ಐಪ್ ಇದೆ. ನಮ್ಗೆ ಇಷ್ಟ ಆಗುತ್ತಾ ಇಲ್ವಾ ನೋಡೋಣ ಅಂತ ಹೇಳಿದೀನಿ. ಏನಾರು ಮಾತಾಡು. ನೀನ್ ಏನಾರು ಮಾತಾಡು. ಹಾ ಅದನ್ನ ಹೇಳು. ನನ್ ಪಾಡ್ ನಾನು ಹೇಳಿದ್ರೆ ಸುಮ್ನೆ ಇದೆಯಾ? ನಾನು ವಿದ್ಯೆ ಬುದ್ಧಿ ಎಲ್ಲ ಕಲ್ತಿದ್ದೆ ಸ್ಕೂಲಲ್ಲಿ ಕೊಬ್ರ. ಈಗ ಬರುತ್ತಲ್ಲ ಅಲ್ಲಿ ವಿದ್ಯೆ ಬುದ್ಧಿ ಶಕ್ತಿ ಶಾಂತಿನಿಕೇತನ. ಇದೇ ಸ್ಕೂಲಲ್ಲಿ ಗೈಸ್ ನಾನು ಓದಿದ್ದು. ಶಾಂತಿನಿಕೇತನ್ ಸಮೂಹ ಶಿಕ್ಷಣ ಸಂಸ್ಥೆ. ಅದು ಆರ್ಟ್ಸ್ನ ನಾವು ಓದ್ಬೇಕಾದ್ರೆ ಕಟ್ತಿದ್ರು. ಆವಾಗ್ಲೇ ಫಿನಿಶ್ ಆಯ್ತು. ಏನ್ ಆರ್ಚದು, ಏನ್ ಬಿಲ್ಡಿಂಗ್ಗೆ ಹೇಳಿದ್ದು ಅವಾಗ ಕಟ್ಟಕ್ ಸ್ಟಾರ್ಟ್ ಮಾಡಿ ಫಿನಿಶ್ ಮಾಡಿದ್ರು. ಗೈಸ್ ನಾನು ಮತ್ತೆ ಕೋಬ್ರಾ ರಾಜೇಶ್ ಬಿರಿಯಾನಿಲಿ ಊಟ ಮಾಡೋಣ ಅಂತ ಬಂದು ಅಷ್ಟೇ. ಫೋನ್ ಇಲ್ಲ, ಕತೆ ಇಲ್ಲ. ಎಂತಹ ಮಿತ್ರ ದ್ರೋಹಿ ಅಂದ್ರೆ. ಎಲ್ಲಿಗೆ ಹೋಯ್ತಾ ಇದೀಯ? ಬನ್ನಿ ಬ್ರೋ, ಹೆಂಗೆ ನಾವು ಬರ್ತೀವಿ ಅಂತ ಗೊತ್ತಾಗ ಬಂದ ಏನು? ಲವ್ ಒಂದ್ ಫೋನ್ ಮಾಡಿಲ್ಲ ಏನಿಲ್ಲ, ಒಬ್ಬನೇ ಹೆಂಗ್ ಬಂದವ್ ನೋಡ್ ತಿಂದಕ್ಕೆ. ಈಗ ಫೋನ್ ನೋಡೋ ತರ ಆಕ್ಟ್ ಮಾಡ್ತಿರೋದು, ಸಿಗಾಕಬಿಟ್ಟೆ ಅಂತ. ಗೈಸ್ ನಾವು ರಾಜೇಶ್ ಬಿರಿಯಾನಿಗೆ ಬಂದಿದೀವಿ. ಇವಾಗ ಮಟನ್ ಬಿರಿಯಾನಿ ಹೇಳ್ದ ಆಲೆ ಕೋಬ್ರಾ ಕರ್ದ್ಬಿಟ್ಟು ಮಟನ್ ಬಿರಿಯಾನಿ ಅಂತ ಬೇರೆ ಏನಾಯ್ತು ಕೇಳು, ಅದನ್ನ ಹೇಳು. ಇರೋ ಬರ್ಲಿ ಅವರು ಕರಿಯೋ, ಲೇಟ್ ಆಯ್ತದೆ. ನಾವ್ ಕರ್ರೆ ಬಂದ್ಬಿಡ್ತಾರ. ಅಣ್ಣ ಮಟನ್ ಬಿರಿಯಾನಿ ಜೊತೆ ಬೇರೆ ಏನೇನು ಹೇಳ್ತಾಳ? ಒಂದು ಮಟನ್ ಕೀಮಾ ವಡೆ ಕೊಟ್ಬಿಡಿ. ಎಷ್ಟು ಬರುತ್ತೆ ಪ್ಲೇಟ್? ನಮ್ಮ ಬಿಸಿ ಬಿಸಿ ರಾಜೇಶ್ ಬಿರಿಯಾನಿಯ ಮಟನ್ ಬಿರಿಯಾನಿ ಬಂದೈತೆ. ಈ ಮಟನ್ ಬಿರಿಯಾನಿದು ಸ್ಪೆಷಾಲಿಟಿ ಏನಂತ ಅಂದ್ರೆ ಚಟ್ನಿ ಕೊಡ್ತಾರೆ, ಚಟ್ನಿ ಜೊತೆ ಹಂಚ್ಕೊ ತಿನ್ಬೇಕು. ಇದೇನೋ ಕೋಬ್ರಾ ಕೋಬ್ರಾ ಆಟ ಆಡ್ಕೊಂಡ್ ನಿಂತಿದ್ರೆ ಬಿಸಿ ಆರೋಗ್ಬಿಡುತ್ತೆ. ಬಿಸಿ ಆರೋದ್ಮೇಲೆ ತಿಂದ್ರೆ ಟೇಸ್ಟ್ ಬರಲ್ಲ. ಬಿಸಿಲ್ ತಿನ್ನು. ರೈಸ್ ಮಟನ್ ಬಿರಿಯಾನಿ ಫೇಮಸ್. ಚಟ್ನಿ ಮಟನ್ ಬಿರಿಯಾನಿ ಇದು. ಬನ್ನಿ ತಿನ್ನೋಣ. ಸಿಕ್ಕಿಲ್ಲ ಬ್ರೋ, ರೋಸ್ಟ್ ಮಾಡಾಕ್ ಬಿಡ್ತೀನಿ ಶೇಖರ್, ನೀನ್ ಹಿಂಗೆ ಆಡ್ತೀರ. ಒಬ್ನೇ ಒಂದ್ ಫೋನ್ ಇಲ್ಲ ಏನಿಲ್ಲ, ಒಬ್ನೇ ಬಂದವನೇ ಪೋಣ್ಸಕ್ಕೆ. ನೀವೆಲ್ಲ ಬಿಜಿ ಇರ್ತೀರಾ. ನಾನು ನಿನ್ನ ಬಿಜಿ ಇರ್ತೀಯ ಪಾಪ, ಊಟ ಮಾಡಕ್ ಟೈಮ್ ಇರಲ್ಲ, ಕಷ್ಟ ಕೆಲ್ಸ ಅನ್ಕೊಂಡ್ರೆ ಆರಾಮ ಬಂದಿ. ಆಫೀಸಲ್ಲಿ ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡು ಒಬ್ನೇ ಬಂದ್ಬಿಟ್ಟ ತಿನ್ನಕ್ಕೆ. ನಿಮ್ಗೆ ಮಟನ್ ಬಿರಿಯಾನಿ ಇಷ್ಟ ಆಯ್ತು, ಕೋಬ್ರನ್ ಕೇಳೋಣ. ಕೋಬ್ರ ಚಟ್ನಿ ಹಂಚ್ಕೋತೀನಿ, ಟ್ರೈ ಮಾಡು. ಸೈಡಲ್ಲಿ ಹಾಕೋ ಚಟ್ನಿ, ಮಟನ್ ಪೀಸು, ರೈಸು ಹಂಚ್ಕೋತೀನಿ. ಮಟನ್ ಪೀಸ್ಗಳು 1 2 3 4 ಮಟನ್ ಪೀಸ್ ಇದೆ. ರೈಸ್ ಹೆವಿ ಇದೆ. ಬೆಂಗಳೂರು ಹೋಯ್ತಿ ಬತ್ತೀಯಾ ಇವಾಗ? ಮತ್ತೆ ಹೇಳು. ರೈಸ್ ಬಿಸಿ ಬಿಸಿ ತಿನ್ಬೇಕು ಆದಷ್ಟು, ಆರೋಗ್ಯ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗ್ಬಿಡುತ್ತೆ. ಬೇಕಾದ್ರೆ ಹೆಂಗೈತ ಬಿರಿಯಾನಿ? ಹಿಂಗೆ ಗೊಬ್ರ ಏನೋ ಓಕೆ ಓಕೆ. ಅವ್ರಿಗೆ ನಿನ್ಗೆ ಸಮುದ್ರ ಅಂತಾನೆ ನಂಗೇನ ಅಷ್ಟು ಇಷ್ಟ ಆಗಿಲ್ಲ ಕಣೋ, ನಾರ್ಮಲ್ ಟೇಸ್ಟ್. ನನಗೆ ಹೇಳ್ತೀನಿ ಹೇಳಕ್ಕೊಬ್ರ ಆನೆಸ್ಟ್ ಆಗಿ, ನನಗೆ ಮಟನ್ ಬಿರಿಯಾನಿ ಇಷ್ಟ ಆಗದೆ ಇದು. ನಿಂಗೆ ಇಷ್ಟ ಆಗಲ್ವಾ? ನಮ್ಗೇನ ಅಷ್ಟರಲ್ಲೇ
ಅವರೇಜ್. ಓಕೆ ಓಕೆನಾ ಏನು? ಓಕೆ ಓಕೆ ಫಸ್ಟ್ ಅದು ಹೇಳಿ ನಾನು ಓಕೆ ಓಕೆ ಅಂತ ಹೇಳಿ ಫಸ್ಟ್. ಗೈಸ್ ಒಬ್ಬೊಬ್ರಿಗೆ ಒಂದೊಂದ್ ತರ ಟೇಸ್ಟ್ ಇಷ್ಟ ಆಗುತ್ತೆ ನೋಡಿ. ಇವಾಗ ಕೋಬ್ರಂಗಿ ಬಿರಿಯಾನಿ ಇಷ್ಟ ಆಯ್ತಿಲ್ಲ, ಬಟ್ ನನಗಿದು ಫೇವ್ರೇಟ್ ಬಿರಿಯಾನಿ. ಆ ತರ ನಿಮ್ಗೆ ಬೇರೆ ಬಿರಿಯಾನಿ ಇಷ್ಟ ಆಗ್ಬೋದು, ಇಲ್ಲ ನಮ್ಗೆ ಇಷ್ಟ ಆಗದೆ ಇಷ್ಟ ಆಗ್ಬೋದು. ಸೊ ಹೆಂಗೆ ಅಂತಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗಲ್ಲ. ಆದ್ರೆ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋ ನನ್ನ ಆಲ್ಮೋಸ್ಟ್ ಎಲ್ಲಾ ಫ್ರೆಂಡ್ಸು ಎಲ್ರಿಗೂ ಇಷ್ಟ ಆಗೈತೆ, ಒಬ್ರನ್ನೊಬ್ರನ್ನ ಬಿಟ್ಟಿ. ಏನೋ ಶೇಖರ್? ಯಶವಂತ್ ಇಷ್ಟ. ಎಲ್ಲಿ ಇಷ್ಟ ಹೇಳ್ಬೋದು? ಎಲ್ಲಿ ಇಷ್ಟ ಬಿಡು ಶೇಖರ್, ನಾವೇ ಮಾಡೋದು ಇಷ್ಟ ಆಗಲ್ಲ ಅವನ್ಗೆ. ನನಗೆ ಇಷ್ಟ ಅವಾಗ ಅವನೇ ಮಾಡ್ಕೊಳೋದು ಇಷ್ಟ ಆಗಲ್ಲ. ನಾನು ಯಾವತ್ತು ದಿನ ಮಾಡಕ್ ಬಿಡ್ಬೇಕು ನೀ. ತೋಡು ಪ್ರಕಾಬ ಅಡ್ಗೆ ಮಾಡಕ್ ಬಿಡು, ಅದ್ ಏನ್ ಮಾಡಾಕ್ತ ನೋಡೋ ಟೇಸ್ಟ್. ನಂಗೆ ಮಾಡಕ್ ಬರಲ್ವಲ್ಲ. ತೋಟದಲ್ಲಿ ಶೇಖರ್ ಅವ್ರ ತೋಟದಲ್ಲಿ ಕುಕಿಂಗ್ ಚಾಲೆಂಜ್ ಮಾಡೋಣ. ಶೇಖರ್ ಕಾಲಕ್ಕೆ ಒಂದು ಐಟಮ್ ಹೇಳಿದ್ಮೇಲೆ ಕೇಳು. ವಡೆ ತರ ಕೈಮಾ ವಡೆ. ಬಿರಿಯಾನಿ ನಮ್ಗೆ ಗೊತ್ತಾಯ್ತಾಯ್ತು. ಶೇಖರ್ ಒಬ್ಬೊಬ್ರು ಇನ್ನೊಂದು ಪಾಯಿಂಟ್ ಏನ್ ಹೇಳು, ಅವ್ನ್ ಚೆನ್ನಾಗಿಲ್ಲ ಅಂತಾನೆ, ಆದ್ರೆ ಒಂಚೂರು ಮಿಕ್ಸ್ ಅಲ್ಲ. ಹೌದು, ನೀವೆಲ್ಲ ತಿಂತಾನೆ ಇದೀರಿ, ನಮ್ಗೆ ಆಗೋಯ್ತು. ನಮ್ಗೆ ಇಷ್ಟ ಆಗಿರೋರೆ ನಿಧಾನಕ್ಕೆ ತಿಂತೀವಿ, ಒಂದೊಂಚೂರು ಬಿಟ್ಬಿಟ್ರು. ಕೋಬ್ರ ಇಷ್ಟ ಆಗಿಲ್ಲ ಅಂದ್ರೆ ಫುಲ್ ಖಾಲಿ ಮಾಡ್ತಾನೆ. ವೇಸ್ಟ್ ಅದೇ ಒಂದ್ ಸ್ಪೆಷಾಲಿಟಿ. ವೇಸ್ಟ್ ಮಾಡ್ಬೇಕು. ಒಂದೊಂದ್ಸಲಿ ಅಡ್ಗೆ ಮಾಡಿ ಊಟ ಹೆಂಗಾರ ಇರ್ಲಿ, ನಾನು ನಮ್ ತಟ್ಟೆಲ್ ಎಷ್ಟಿರ್ತದೆ ಎಲ್ಲ ತಿಂದು ಖಾಲಿ ಮಾಡ್ತೀನಿ. ತಟ್ಟೆ ಎಲ್ಲ ಅದು ಎಲೆ ತಟ್ಟೆ ಆಯ್ತು ಬಿಡಪ್ಪ, ಆಯ್ತು ಎಲೆಲೆ. ನಾನ್ ಬೇರೆ ಕಡೆ ಹೋದ್ರೆ ತಟ್ಟೆ ಕೊಡಲ್ವಾ, ಅಲ್ಲಿ ಎಲೆ ಕೊಡ್ತಾರ. ನಾನು ಮೇನ್ ಹಿಂಗೆಲ್ಲ ಸೇರ್ಸಿ ಹೇಳಿದ್ದು, ಏನಿರುತ್ತೆ ಎಲ್ಲ ಖಾಲಿ ಮಾಡ್ತೀನಿ, ಬಿಡಲ್ಲ. ಏನು ಮೇನಿಂಗ? ಮೇನ್ ಏನಿರುತ್ತೆ ಒಬ್ರಿಂದ ಚೆನ್ನಾಗಿ ಹೊಡೆದಿದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲ ಜೋರ್ ಆಯ್ತವಲ್ಲ. ಅವನೊಂದು ಯೂಟ್ಯೂಬ್ ಚಾನಲ್ ಓಡ್ತಾರ ಸುಮ್ಮನೆ. ಇನ್ಸ್ಟಾಗ್ರಾಮ್ ಅಲ್ಲಿ ಓಡ್ತಾ ಇತ್ತಲ್ಲ, ಹಂಗೆಲ್ಲ ಅನ್ಕೋಬಾರ್ದು ಕೋಬ್ರ. ಒಂದು ವ್ಯೂವರ್ ನೋಡಿದ್ರು ಅದು ವ್ಯೂಸ್ ಯಾಕೋ ಡೌನ್ ಆಗ್ಬಿಟ್ಟಿದೆ ನಂದು. ಯಾಕೋ ಈಗ ಏನಿಲ್ಲ ಮಾಡಿ ಎರಡು ವಿಡಿಯೋದಿಂದ ಓಡ್ತಾನೆ ಇಲ್ಲ. ಇನ್ನು ಫಸ್ಟ್ ಪೇಮೆಂಟ್ ತಗೊಂಡಿಲ್ಲ. ಎಷ್ಟು ಬಂದೈತೆ ಹೇಳು? ಹಂಗಾರೆ ಒಂದ್ 2,000 3,000 ಅಷ್ಟೇ ಕಣ. ನಿಮ್ ತರ ಯೂಟ್ಯೂಬರ್ಸ್ ಕಷ್ಟ ನಮ್ಗ್ ಗೊತ್ತು. ಅವೈದೆ ಎಷ್ಟು ಕಷ್ಟ ಬೀಳ್ತಾವ್ ನೋಡು ಊಟ ಮಾಡಕ್ಕೆ. ಏನ್ ಕಷ್ಟ ಆರಾಮ ನಿತ್ಕೊಳಕ್ ಒಬ್ರ ವಡೆ. ನಮ್ಮ ಕೈಮಾ ವಡೆ ಬಂದೈತೆ, ಕೈಮಾ ವಡೆ ತಿನ್ನೋಣ. ಎತ್ಕೊಳ್ಳೋ ಶೇಖರ್ ವಡೆ. ಕೈಮಾ ವಡೆ ಲಾಸ್ಟ್ ಟೈಮ್ ತಿಂದಿಲ್ಲ, ಇವತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಕರ್ದ್ಬಿಟ್ಟವ್ರು. ಲಾಸ್ಟ್ ಟೈಮ್ ತಿಂದ ಚೆನ್ನಾಗಿತ್ತು, ಸೀಸ್ಬಿಟ್ಟವ್ರೆ. ಇವತ್ತು ಸೀಸ್ಬಿಟ್ಟವ್ರು ಜಾಸ್ತಿ, ರೋಸ್ಟ್ ಮಾಡ್ಬಿಟ್ಟವ್ರೆ. ರೋಸ್ಟ್ ಜಾಸ್ತಿ ಆಗ್ಬಿಡೈತೆ. ಇದೇ ಇಲ್ಲ, ಬರೀ ಇದೇ ಐತೆ. ಪೀಸ್ ಇಲ್ಲ ಒಳಗಡೆ ನನಗೆ. ಹೇಳ್ಕೊಳ ಕೈಮಾ ವಡೆ ನಾನು 2-3 ಸಲ ತಿಂದಿದ್ದೀನಿ, ಚೆನ್ನಾಗಿರೋದು. ಇವತ್ತು ಯಾಕೋ ಜಾಸ್ತಿ ರೋಸ್ಟ್ ಮಾಡ್ಬಿಟ್ಟವ್ರು, ಇಲ್ಲಿ ಪುಡಿ ತರ. ಸ್ವಲ್ಪ ಕಮ್ಮಿ ರೋಸ್ಟ್ ಮಾಡ್ಬೇಕಿತ್ತು. ಎಷ್ಟು ಚೆನ್ನಾಗೆ ತಿಂದು ಮುಗಿಸಿದ್ವಿ. ನನಗೆ ನನ್ ಬಿರಿಯಾನಿನೂ ಅರ್ಧ ತಿಂದ. ತಿನ್ನಲ್ಲ ಅಂದ್ರೆ ನಾವು ತಿಂತಾ ಇದೀವಿ. ಗೈಸ್ ನನಗೆ ಬಿರಿಯಾನಿ ಇಷ್ಟ ಆಯ್ತು, ಬಟ್ ಆದ್ರೆ ಕೈಮಾ ವಡೆ ಒಂಚೂರು ಇಷ್ಟ ಆಗಿಲ್ಲ. ನಂಗೂ ಸ್ವಲ್ಪ ಇಷ್ಟ ಆಗಿಲ್ಲ ನೋಡಿ, ಎಲ್ಲ ಇದೇ ಐತೆ. ಕೈಮಾ ವಡೆ ಯಾವಾಗ್ಲೂ ಚೆನ್ನಾಗಿರೋದು, 2 ಸಲ ತಿಂದಿದೆ, ಸಾಕಾಗಿರೋದು. ಇವತ್ತು ಹಾಳು ಮಾಡ್ಬಿಟ್ಟ. ಬಟ್ ಬಿರಿಯಾನಿ ನಂಗೆ ಯಾವಾಗ್ಲೂ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಿಲ್ಲ. ನನ್ಗೇನು ಹುಷಾರ್ ತಪ್ಪಾಗಿಲ್ಲ ಅಂದ್ರೆ ಇನ್ನೊಂದು ಬಿರಿಯಾನಿ ತಿಂದು. ಹುಷಾರಿಲ್ಲ ದಿನ ಹೇಳ್ತಾನೆ. ನಿಂಗೂ ಗೊತ್ತು ತಾನೇ ಹುಷಾರಿಲ್ಲ ಅಂದ್ರೆ. ನಂಗೆ ಗೊತ್ತಿಲ್ಲ, ಬಿಡಪ್ಪ. ಸರಿಯಾಗಿ ಗಟ್ಮುಟ್ಟಿಯಾಗಿ ಚೆನ್ನಾಗೇ ಇದೆಯಾ ನೋಡು. ಕಡಿದ್ರೆ 10 ಹಳ್ಳಿ ಊಟ ಐತಿಯ. ಗೈಸ್ ಚೆನ್ನಾಗಿ ತಿನ್ಕೊಂಡ್ ಬಂದ್ವಿ. ಶೇಖರ್, ನಾವು ಮತ್ತೆ ಕೋಬ್ರಾ ಎಲ್ರು ಇವಾಗ ಬೆಂಗಳೂರಿಗೆ ಹೋಯ್ತೀವಿ. ಮಟನ್ ಬಿರಿಯಾನಿ ನಂಗೆ ಇಷ್ಟ ಆಯ್ತು, ಕೋಬ್ರಂಗ್ ಇಷ್ಟ ಆಗ್ಲಿಲ್ಲ. ಶೇಖರ್ ಬರ್ತಾನ. ಕೈಮಾ ವಡೆ ಇವತ್ತು ಅಷ್ಟಲ್ಲೇ. ನನ್ಗೆ 2 ಇಷ್ಟ ಆಗಿಲ್ಲ. ನನಗೆ ಇಷ್ಟ ಆಗುತ್ತೆ ಗೈಸ್, ನನ್ಗೆ ಫೇವ್ರೇಟ್ ಇದು ಮಟನ್ ಬಿರಿಯಾನಿಲಿ. ಆದ್ರೆ ಕೋಬ್ರಂಗ್ ನನ್ ಫೇವ್ರೇಟ್ ಮಟನ್ ಬಿರಿಯಾನಿನೇ ಇಷ್ಟ ಇಲ್ಲ. ಒಂದ್ ನಿಮಿಷ, ಇವ್ನ ಫೇವ್ರೇಟ್ ಬಿರಿಯಾನಿ ಇದ್ರೆ ಎಲ್ಲಾ ತಿನ್ಬೇಕಾಯ್ತು. ಬೆಳಗ್ಗೆ ನಾಷ್ಟನೂ ಮಾಡಿಲ್ವಂತೆ, ಅದ್ರಲ್ಲಿ ಅರ್ಧ ನನ್ಗೆ ಹಾಕವ್ನೆ. ಜಾಸ್ತಿ ಬಿರಿಯಾನಿ ತಿನ್ನಕೈತದ ಅಷ್ಟ. ಹಂಗ ನಾನ್ ತಿಂದಿಲ್ವಾ? ನಮ್ ಮನುಷ್ಯ ಅಲ್ವಾ? ನೀನ್ ಮನುಷ್ಯ ಅಲ್ಲ, ಸುಮ್ನೆರ. ನೀನ್ ಮನುಷ್ಯ ಅಲ್ಲ. ಈಗ ನೋಡ್, ನೀನ್ 1-2 ಬಿರಿಯಾನಿ ತಿಂದಿದ್ಯಾ ಹತ್ರ.
ನಾನು ಅರ್ಧ ತಿನ್ನಕ್ಕೆ ಸುಸ್ತಾಗೋಯ್ತೀನಿ. ನಾ ಬೆಳಗ್ಗೆ ಅದು ನನಗೆ ನಾಷ್ಟ ಎಲ್ಲ ಬಿರಿಯಾನಿ ರೈಸ್ ಜಾಸ್ತಿ ತಿನ್ನಕ್ಕಾಗಲ್ಲ. ಬಾ ಹೋಗೋಣ. ಶೇಖರ್ ಬರ್ತಾನೆ ಏನು? ಶೇಖರ್ನ ಅಲ್ಲಿ ಕರ್ಕೊ ಹೋಗ್ಬೇಕು. ಎಲ್ಲಿ ಬರ್ತಾನೆ? ನೋಡಿ ಹೇಳ್ತೀನಿ, ಫೋನ್ ಮಾಡ್ತೀನಿ. నేను ಇದೇ ರೋಡಲ್ಲಿ ಓಡಾಡ್ತಿದ್ದ, ಇವತ್ತು ಇಲ್ಲೇ ಓಡಾಡ್ತಾ ಇದ್ವಿ. ಒಬ್ರು ಇದೆ ಕಣೋ ಅಡಿಗ ರೆಸ್ಟೋರೆಂಟ್. ನೆನ್ನೆ ದೋಸೆ ತಗೋಗಿದ್ ಪವನ್. ನಮ್ಮ ಹುಡ್ಗ ಒಬ್ಬ ಕೆಲಸ ಮಾಡ್ತಾನ. ಇದು ಹಳೇ ಹೋಟ್ಲು, ಗೊತ್ತು, ನಮ್ಮ ಹುಡ್ಗ ಒಬ್ಬ ಕೆಲಸ ಮಾಡ್ತಾನೆ ಇಲ್ಲಿ. ಸಕ್ಕತ್ತಾಗೈತೆ ಅಂತ ಪವನ್ ಫುಲ್ ಐಪ್ ಕೊಟ್ಟವನೆ ದೋಸೆನ. ಹ್ಮ್. ವೆಜ್ ದಿನ ಹೋಗ್ಬಿಟ್ಟು ದೋಸೆ ಟೇಸ್ಟ್ ಮಾಡೋಣ. ಶೇಖರ್ ಅವ್ರ ಆಫೀಸ್ ಹತ್ರ ಹೋಗ್ತಾ ಇದೀವಿ. ಶೇಖರ್ನ ಕರ್ಕೊಳ್ಳೋ. ಅವ್ರ ಆಫೀಸಲ್ಲಿ ಗೊತ್ತಿಲ್ಲ ನಿಮ್ಗೆ. ಹೇಳ್ತೀನಿ ನೋಡಿ, ಎದುರು ಬೇಡ, ಹಿಡಿದು ರೊಟ್ಟಿ ನೋಡಿಬೇಕು, ಎದುರಿದ್ರೆ ಹೋಯ್ತು. ಗೈಸ್, ಇವಾಗ ನಾನು ಮತ್ತೆ ಕೋಬ್ರಾ ಸೇರ್ಕೊಂಡು ಪವನ್ಗೆ ಪ್ರ್ಯಾಂಕ್ ಮಾಡ್ತಿದೀವಿ. ಈಗ ಫಸ್ಟ್ ನಾನು ಪವನ್ಗೆ ಫೋನ್ ಮಾಡ್ಬಿಟ್ಟು ಕೋಬ್ರನ್ಗೆ ವಿಡಿಯೋ ಮಾಡೋಣ ಬಾರೋ ಅಂತಂದೆ. ಬರಲ್ಲ, ಅದು ಇದು ಒಂದು ಜಗಳ ಆಡ್ಬಿಟ್ಟ. ಸಂಜೆ ಸಿಗೋ ವಿಡಿಯೋ ಮಾಡೋಣ ಅಂತ ಹೇಳ್ತೀನಿ. ಅದಾದ್ಮೇಲೆ ಕೋಬ್ರನ್ ಕೈಲಿ ಮಾಡಿಸ್ತೀನಿ. ಹಲೋ, ಎಲ್ಲಿದ್ಯಾ? ಎಷ್ಟೊತ್ತು ಬರ್ತೀಯಾ? ಆಫೀಸಿಂದ ಇಲ್ಲೇ ಒಂದ್ 6 ಗಂಟೆ ಆಯ್ತು ಕಣ ಹೊಡೋದು. 6 ಗಂಟೆ ಆಯ್ತದಾ? ಬಿಡ್ದಿ ಇಳ್ಕೊತಿಯಾ? ನಾನು ಬರ್ತೀನಿ, ವಿಡಿಯೋ ಮಾಡೋಣ ಸಂಜೆ. ಸಂಜೆ ಸಂಜೆನೆ ಎಷ್ಟು ಗಂಟೆಗೆ? ಅದೇ 6 ಗಂಟೆ ಹಂಗೆ. 6 ಗಂಟೆಗೆ ಇಲ್ಲಿಂದ ಹೊಡೋದು ಅಂತಂದೆ. ಸರಿ ಆಯ್ತು, ಫೋನ್ ಮಾಡಲ್ಲ. ಅವ್ನ್ ಕೋಬ್ರಂಗ್ ಮಾಡ್ದೆ ಕಣ, ಫೋನ್ ಎತ್ತುತ್ತಿಲ್ಲ. ಅದೆಲ್ಲ ಹೋಗಿದೀನಿ, ನಾ ಯಾರಿಗೋ ಹುಷಾರಿಲ್ಲ ಅಂತ ಕತೆ ಹೊಡಿತ. ಅವ್ನ್ ಬೈದ್ಬಿಟ್ಟು, ಚೆನ್ನಾಗಿ ಬೈದ್ಬಿಟ್ಟಿಟ್ಟೆ. ಏನಂತ? ಏನೇನೋ ಮಾತಾಡ್ತಾನೆ. ಯಾಕೋ ಹುಚ್ಚಾಗ್ಬಿಟ್ಟವನು ಹಿಂಗೆ? ಬೈದಾಕ್ಬಿಟ್ಟೆ, ಜಗಳ ಆಡ್ಬಿಟ್ಟು ಇಟ್ಟೆ. ಬರ್ಬೇಡ ನೀನು ಅಂದ್ಬಿಟ್ಟು. ಸರಿ ಆಯ್ತು, ನಾನು ಇಲ್ಲಿ ಹೊರಟಾಕ್ ಫೋನ್ ಹಾಕ್ತೀನಿ ನಿಂಗೆ. ಹಾ ಆಯ್ತು, ಬಿಡಿಲಿ ಫೋನ್ ಮಾಡು. ಇನ್ನೊಂದು 10 ಮಾಡೋಣ ಪ್ರ್ಯಾಂಕ್. ಶೇಖರ್ಗೆ ಮಾಡ್ಬೋದಿತ್ತು ಇವತ್ತು. ಅಲ್ಲೇ ಏನ್ ಮಾಡ್ಬೇಕಿತ್ತು ಗೊತ್ತಾ? ನಾವು ಶೇಖರ್ಗೆ ಹೋಗ್ಬಿಟ್ಟು ರಾಜೇಶ್ ಬಿರಿಯಾನಿಗೆ ಹೋಯ್ತಿದ್ನಲ್ಲ, ಒಳಿಕ್ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಕುತ್ಕೊಂಡಿರುವ. ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯೋ ಶೇಖರ್ ಅಂತ ಅಂದಿದ್ರೆ, ಇಲ್ಲೇ ಆಫೀಸಲ್ಲಿ ಇದೀನಿ ಕೆಲಸ ಹೇಳು ಅಂದಿರುವ. ಅಲ್ಲೇ ಸಿಗಾಕಬಿಡುವ. ಅಲ್ಲಿ ಮಕ ನೋಡು. ಊಟಕ್ಕೆ ಹೋಗೋದಲ್ಲ ಸುಳ್ಳು. ಊಟಕ್ಕೆ ಹೋದ್ರೆ ಊಟಕ್ಕೆ ಹೋಗಿದ್ದೀನಿ. ಅದೇ ಕಂಡಿಡಿಬೇಕಿತ್ತು, ನಾವು ಮಿಸ್ ಆಗ್ಬಿಟ್ಟು. ನಾನು ಊಟಕ್ಕೆ ಹೋದ್ರೆ ಏನಿಲ್ಲ ಹಾಗೆಲ್ಲ ಹಾಸ್ಕೊಂಡ್ ಮನಿಕಬಿಡು ಅಲ್ಲೇ. ಇನ್ನೇನು ಕಾರ್ಯ ಇರೋದು ಹಾಸ್ಕೊಂಡ್ ಮನಿಕೊಳಕ್ಕೆ. ಹಾ, ಬಿಡ್ದಿಯಲ್ಲಿ ಎಲ್ಲೋಗೋಣ? ಬಿಡ್ದಿಲ್ ಹೇಳ್ತೀನಿ ಬಾ. ಸರಿ ಆಯ್ತು. ಏನಂದ ಬೈಸ್ಬಿಟ್ಟಿಟ್ಟೆ? ಲೋ, ಏನೇನೋ ಮಾತಾಡ್ತಿದ್ದ. ಏನಂದ? ಗಾಡಿ ಕೆಟ್ಟೋಗಿತ್ ನೆನ್ನೆ, ಯಾಕೆ ಇಷ್ಟೊಂದ್ಸಲ ಫೋನ್ ಮಾಡ್ತಿದ್ಯಾ ಅಂತಂದ. ನಾನ್ ಚೆನ್ನಾಗ್ ಬೈದ್ಬಿಟ್ಟು ಇಟ್ಟೆ. ನೀನೇನ್ ಪಂಟ್ರ, ಹಿಂಗೇನ್ ಫೋನ್ ಮಾಡಲ್ಲ ಇಡು ಅಂತಂದೆ. ಅದಕ್ಕೆ ಏನೇನು ಅಂದ, ಇಡು ಆಯ್ತು ಅಂದ್ಬಿಟ್ಟು ಇಟ್ಟೆ. ಚಾನಲ್, ಹೊಸ ಚಾನಲ್ ಬಂದ್ಮೇಲೆ ಹಿಂಗೇನೆ. ಹಾ ಸರಿ ಆಯ್ತು. ಹೊಸ ಚಾನೆಲ್ ಬಂದ್ರೆ ಹಿಂಗೆ ಮಗ. ಅದಕ್ಕಿಂತ ಮುಂಚೆ ಒಂದೇನೋ ಬೈತಾ ಗೊತ್ತಾ ನಿನ್ಗೆ? ಅಲ್ಲೂ ಅವಾಗ್ಲೇ ಮಾಡ್ದಾಗ ಹುಚ್ಚ ಆಗ್ಬಿಟ್ಟವನು ಹೆಂಗೆ ನಮ್ಕಬಿಟ್ಟವನೆ. ಗೌತಮೇ ಅಟ್ಲೀಸ್ಟ್ ಪರವಾಗಿಲ್ಲ. ಗೌತಮ್ ಈ ತರ ಮಾತಾಡ್ದ. ನಮ್ಗೆ 2 ಫೋನ್ ಮಾಡಿ ಕೇಳ್ಕೊತಾವನೆ, ಜೋರಾಗಿ ಜಗಳ ಆಡಿದೀವ, ಸಣ್ಣದಾಗ ಆಡಿದೀವ ಅಂತ. ಗೈಸ್, ಇವಾಗ ಕೋಬ್ರನ್ ಫೋನಲ್ಲಿ ಫೋನ್ ಮಾಡ್ತಿದೀವಿ ಪವನ್ಗೆ. ಇವಾಗ ಕೋಬ್ರ ಮಾತ್ರ ಮಾತಾಡ್ತಾನೆ. ಇವಾಗ ವಿಕಾಸ್ ಜೊತೆ ಜಗಳ ಆಗ್ಬಿಟ್ಟು ಬೈದಾಕ್ಬಿಟ್ಟ ಕಣೋ, ಏನೋ ಹಂಗಾಡ್ತಾನೆ, ಇನ್ಮೇಲೆ ಫೋನ್ ಮಾಡ್ಬಿಡಿ ನನ್ಗೆ, ಅದು ಇದು ಅಂತ ಮಾತಾಡು ಕೋಬ್ರ. ಪವನ್ ಕೆಸಾಪುರ ಅಂತ ಸೇವ್ ಮಾಡೋನೆ. ಮೊಬೈಲ್ ಕಾರ್ ಕನೆಕ್ಟ್. ಹಲೋ, ಎಲ್ಲ ಇದ್ಯಾ? ಹಲೋ, ಎಲ್ಲ ಇದ್ಯಾ? ಬೆಂಗಳೂರು. ಲವ್, ಏನೋ ಅವನು ಹಂಗಾಡ್ತಾನೆ. ನೀವು ವಿಡಿಯೋ ಫೋನ್ ಮಾಡಿದ್ದ ನಿಂಗೆ ಏನಾದ್ರು? ಏನು ಬಾ ಅಂತಂದ ಮಾಮೂಲಿ. ಯಾವಾಗ? ಇವಾಗ ಬಾ ಕೆಲ್ಸ ಮುಗಿಸ್ಕೊಂಡು ಅಂತಂದ. ಈಗ ಒಂದ್ ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿದ ಕಣ. ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿದ. ನಾನು ಬೆಳಿಗ್ಗೆ ಒಂದ್ 12 ಗಂಟೆಯಿಂದ 1-2 ಸಲ ಮಾಡಿದ. ನಾನು ಎತ್ತಿರ್ಲಿಲ್ಲ ಫೋನ್. ಕೆಲ್ಸ ಇತ್ತು ಕಣಲ್ಲ, ಹುಷಾರ್ ಬೇರೆ ಇದ್ದಿಲ್ಲ ನನ್ಗೆ. ಕೆಲ್ಸ ಇತ್ತು, ಮನೆ ತಾವು ಮಾಡ್ತಿದ್ದೆ. ಆಮೇಲೆ ಮತ್ತೆ ರಿಟರ್ನ್ ಮಾಡ್ದೆ, ಎತ್ತೆ ಹೇಳೋ ಯಾಕೆ ಇಷ್ಟ ಸಲ ಫೋನ್ ಮಾಡಿದ್ಯಾ ಅಂದೆ. ಏನೋ ಏನ್ ಫೋನ್ ಮಾಡ್ಬಾರ್ದ ಹಂಗಿಂಗೆ ಅಂತಂದ. ಹಂಗಲ್ಲ ಕಣ, ಏನ್ ಹೇಳು ಆಯ್ತು ಅಂದೆ. ಬಾ ವಿಡಿಯೋಗೆ ಅಂದ. ಇವಾಗ ಆಗಲ್ಲ ಕಣ, ಆಮೇಲೆ ಬರ್ತೀನಿರೋ ಸಂಜೆ ಮೇಲೆ ಅಂತಂದೆ.
ಒಂದು 3-4 ದಿವಸ ಇದೆ ಕತೆ ಹೊಡಿತದಿ, ಅವ್ನಿಗೂ ಹುಷಾರಿಲ್ಲ, ಗಾಡಿ ಕೆಟ್ಟ ಹೋದೆ ಅವಿವ್ ಅಂತದಿ. ಆಯ್ತು ಬಿಡು ಹಂಗಿಂಗೆ ಅಂತ ಏನೋ ಹೊಸಿ ತಿಗೋರಿ ಮಾತಾಡ್ದ. ನಾನು ಹಂಗಿಂಗೆ ಅಂತ ಏನ ಮಾತಾಡೋದು ಹಂಗಿಂಗೆ ಅಂತ ನಾನು ಹೊಸಿ ಬೋದೆ. ಅಷ್ಟಕ್ಕೆ ತಿಗೋರ್ಕೊಬಿಟ್ಟವನೆ. ಇವಾಗ ಫೋನ್ ಮಾಡಿದ್ರೆ ಫೋನೇ ಮಾಡ್ಕೊಬಿಟ್ಟವನೆ, ಬ್ಲಾಕ್ ಲಿಸ್ಟ್ ಮಾಡ್ಬಿಟ್ಟವನೆ. ಅದಕ್ಕೆ ನಿಂಗೆ ಫೋನ್ ಮಾಡಿದೆ, ನಿಂಗೇನಾರ ಮಾಡಿದ್ನ ಏನೋ ಅಂತ. ಮಾಮೂಲಿ ಎಲ್ಲಿದ್ಯಾ ಅಂದ ಇಲ್ಲೇ ಇದೀನಿ ಮಾಡ್ಕೊಳ್ಳಿ ಬಿಡು. ನೀವು ಸವಸ ಬೇಡ, ನಿಮ್ ಸವಸ ಬೇಡ. ನೀನು ಇನ್ನೊಂದ್ಸಲ ಫೋನ್ ಮಾಡು ಅಂದ್ರೆ ನೀನು ಫೋನ್ ಮಾಡ್ಬೇಡ ನನಗೆ. ಆಯ್ತಣ್ಣ ಆಮೇಲೆ ಅಷ್ಟೇ, ನೀನು ಮಾಡ್ಬೇಡಿ, ಯಾರು ಮಾಡ್ಬೇಡಿ. ಸುಮ್ನೆ ಯಾಕೆ ಫೋನ್ ಮಾಡಿ ಈ ತರ ನಮ್ಗೆ ನೋಡಪ್ಪ ಏನೋ ಒಂದ್ ಚೂರ್ ಕೆಲಸ ಇದ್ರು ಹಿಂಗ ಅಂತೀರಿ ನಮ್ಗೆ. ಸರಿ ಅಣ್ಣ ಆಯ್ತು. ಅದಕ್ಕೆ ಹಂಗಂದೆ. ಅವನು ಬ್ಲಾಕ್ ಮಾಡ್ಬಿಟ್ಟವನಲ್ಲ, ಅದಕ್ಕೆ ನಿಂಗೆ ಫೋನ್ ಮಾಡ್ದೆ ಅವ್ನಿಗೆ ಏನಾರ ಇದ್ ಮಾಡಿದ್ರೆ ಹೇಳು ಅವ್ನಿಗೆ ಅಂತ. ಏನ್ ನನಗ್ ಬಾ ಅಂದ್ರ ಸರಿ ಆಯ್ತು ಬರ್ತೀನಿ. ಲೋಟ ಫೋನ್ ಮಾಡಕ್ ಹೇಳ ಅವ್ನ್ಗೆ ನನಗೆ ಅಂತ. ಮುಂದೆ ಜನ ಅವನ್ಗೆ ಕೋಬ್ರಂಗಂತೆ ಫೋನ್ ಮಾಡೋನು. ಫೋನ್ ಮಾಡಿದ್ರೆ ಫೋನ್ ಮಾಡಿದ ಏನ ಹಿಂಗ್ ಮಾಡ್ಕೊಂಡಿದ್ದ. ಲೋ ನಿನ್ನೆ ಫೋನ್ ಏನ್ ಮಡಿ ಇದ್ರ ಮಡಿಕೊಂಡಿದ್ದೆ. ಫೋನ್ ಮಾಡಿ ಹೇಳಕ್ಕೆ ನೋವು ಸಿಕ್ತಂತಾನೆ ಸಂಜೆ ಸಿಗೋದ್ಕು. ಲೋ ಸಂಜೆ ಸಿಗೋದ್ಕು ಈಗ ಫೋನ್ ಮಾಡಿ ಹೇಳೋದ್ಕೆ ಏನು? ಇವಾಗ ಫೋನ್ ಮಾಡಿ ಹೇಳು, ಕೋಬ್ರ ಹಿಂಗ್ ಫೋನ್ ಮಾಡಿದ ಕಣ, ಏನ ಹಿಂಗ ಅಂದ, ಹಿಂಗ ಅಂತಿದ. ಫೋನ್ ಅಂತ ಮಾಡೋ, ಯಾಕೋ ಬ್ಲಾಕ್ ಲಿಸ್ಟ್ ಮಾಡಿದೀನು. ಫೋನ್ ಮಾಡಿ ಫೋನ್ ಏಯ್ ಮೀಟಿಂಗ್ ಎಲ್ಲ ಆಮೇಲೆ ಸೈಡ್ ಮಾಡ್ಬಿಟ್ಟು ಫೋನ್ ಮಾಡಿ ಹೇಳಿ ಫಸ್ಟ್. ಹೇಳ ಏನ ಒಂದ್ 5 ನಿಮಿಷ ಫೋನ್ ಮಾಡಿ ಕೋಬ್ರಂಗಂತ ಫೋನ್ ಮಾಡಿದ್ರೆ ಮುಗ್ದೈತಪ್ಪ. ಹೇಳ್ತಿ ಹೇಳ ನೀನು. ಮೀಟಿಂಗ್ ಇರೋನು ನಮ್ಮ ಮಗ ಫೋನ್ ಮಾಡಿದ್ದಿ. ಏನು ನಾನೇನ್ ಬೈದಿಲ್ಲಪ್ಪ, ಅವನೇ ಸುಮ್ನೆ ಬೇಜಾರ್ ಮಾಡ್ಕೊಂಡು ಅವನು. ಆ 3 ದಿನದಿಂದ ಬರ್ಲಿಲ್ಲ ನೀನ್ ಇನ್ನೇನು ಫ್ರೀ ಅಂತ ಅವ್ನಿಗೆ. ಲೋ ನಾನೇನ ಮಾಡ್ಲಿ, ಹುಷಾರಿದ್ದಿಲ್ಲ ನನಗೆ. ನಾನು ಆಸ್ಪತ್ರೆ ಹೋಗಿತ್ತು ಮೊನ್ನೆ ನೋಡಿದ್ರೆ ಏನಂದೆ ಮನೆ ಏನಂದ ಹೇಳಪ್ಪ. ಮೊನ್ನೆ ಏನಂತ ಹೇಳು. ಹೇಳು ಏನಂದೆ. ಹೋಗಿದ್ದೀನಿ ಅದೇನೋ ಇದ್ ಮಾಡ್ಬೇಕು, ಹೋಗ್ಬೇಕು, ಲೋ ಹೋಗ್ಬೇಕು, ಅದ್ ಮಾಡಕ್ ಹೋಗ್ಬೇಕಂತಂದೆ. ಹುಷಾರಿದ್ದಿಲ್ಲ ಕಣ, ಆಸ್ಪತ್ರೆಯಿಂದ ಇವಾಗ ಬಂದಿದೀನಿ, ಕೆಲ್ಸ ಐತೆ ಮನೆ ಹತ್ರ. ಈ ತರ ಹೇಳದ್ ಕೇಳ ನಂಗೂ ತಿಗೋರಿ ಅದು ಬೈಯದ್. ನಾನು ಈ ತರ ನೀವ್ ಮಾತಾಡೋದ್ ಕೇಳ್ವಾ? ಬಿಡಪ್ಪ ಆಯ್ತು ಪವನ್, ಬಿಡ ಆಯ್ತು. ಎಕ್ರ ಮಾಡ್ಬೇಡ ಬಿಡೋ, ನೀನು ಮಾಡ್ಬೇಡ ಕಣ. ನೀ ಮಾಡ್ಲೇಬೇಡ ಕಣ ನೀನು. ಯಾರು ಮಾಡ್ಬೇಡಿ ಫೋನ, ನಂಗೆ ಕಟ್ ಮಾಡ್ರ ಫೋನ. ಏಯ್ ನಮ್ ಕುಡ್ದಿದೆ ನಾವ್ ಬಿಟ್ಟಿದೇನೋ, ಯಾಕ್ರ ನಮ್ಗೆ ಈ ತರ ಟಾರ್ಚರ್ ಕೊಡ್ತೀರಾ? ಸ್ವಿಚ್ ಆಫ್ ಮಾಡಿ ಬಿಸಾಕ್ತೀನಿ ನನ್ ಫೋನ್. ಯಾಕೆ ಬೈತ್ಯಾ? ನನ್ನ ಇಷ್ಟ ಲೇ, ನನ್ ಕೈ ಫೋನ್ ಲೇ ದುಡ್ಡು ಕೊಟ್ಟು ತಗೊಂಡಿರೋ ನಾನ್ ಕಣ ಫೋನ್. ನನ್ ಫೋನು ನನ್ನ ಇಷ್ಟ, ಸ್ವಿಚ್ ಆಫ್ ಮಾಡ್ತೀನಿ ಇಲ್ಲ ಆನ್ ಮಾಡ್ತೀನೋ, ಇಲ್ಲ ನೀನ್ ನಂಬರ್ ಬ್ಲಾಕ್ ಲಿಸ್ಟ್ ಮಾಡ್ತೀನೋ. ಲೇ ನಾನು ಬ್ಲಾಕ್ ಲಿಸ್ಟ್ ಮಾಡ್ತೀನಿ ಈಗ ಎಲ್ಲಾರ್ದು ಫೋನ್ ನಂಬರ್. ಯಾರು ಫೋನ್ ಇನ್ನೊಂದ್ಸಲಿ ಫೋನೇ ಮಾಡ್ಬೇಡಿ. ಇನ್ನೊಂದ್ಸಲಿ ಲೇ ಧ್ರುವರ್ಸನ ದರ್ಶನ್ ಅವೆಲ್ಲ ಬೇಕಾಗಿಲ್ಲ ನಿನ್ಗೆ. ನೆಕ್ಸ್ಟ್ ಟೈಮ್ ಆಮೇಲೆ ಯಾರು ಫೋನೇ ಮಾಡ್ಬಿಡಿ ಕಣ್ರ ವಿಡಿಯೋಗೆ ಅಷ್ಟೇ ಕಣ. ಫೈನಲ್ ಅಷ್ಟೇ ಕಣ. ನೀ ಯಾರು ಇನ್ನೊಂದ್ಸಲಿ ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತ ಎಲ್ಲ ಹೇಳಲೇಬೇಡಿ ನಂಗೆ. ಇನ್ನೇನ್ ಮತ್ತೆ ಕಟ್ ಮಾಡ್ದ ದೊಡ್ಡ ಎಕ್ರ. ಅದಕ್ಕೆ ಫೋನ್ ಮಾಡಿದ್ದೆ ರಿಟರ್ನ್. ನೀನ್ ಲೋ ಲೇ ಚೇಳ್ತಾರ ಆಡ್ಬೇಡ. ನೀವೇ ಕಿತ್ತಾಡ್ತಿದಿರಲ್ಲ. ಚೇಳ್ತಾರ ಆಡ್ಬೇಡ. ಅಲ್ಲಿ ಅವ್ನಿಗೆ ಹೇಳು, ಫೋನ್ ಮಾಡಿ ಅವ್ನಿಗೆ. ಲೋ ದೊಡ್ಡ ಎಕ್ರಂಗ್ ಹೇಳು ಅವಂಗೆ ಫೋನ್ ಮಾಡಿ. ಇವೆಲ್ಲ ಬೇಡ, ಇವೆಲ್ಲ ಬೇಡ. ಸ್ವಲ್ಪ ತಾಳ್ಮೆ ಇರ್ಬೇಕು ಮನ್ಸನ್ಗೆ. ಏನ್ ಈ ತರ ಹಿಂಸೆ ಕೊಟ್ರೆ ನಮ್ಗೆ ಏನೋ ಅಲ್ಲ ಕಣ, ಏನೋ ಹುಷಾರಿದ್ದಿಲ್ಲ, ಒಂದ್ 3-4 ದಿನ ವಿಡಿಯೋಗ್ ಬಂದಿಲ್ಲ, ಈ ತರ ಮಾತಾಡ್ತಾರ. ಏನು ಹುಷಾರಿಗೆ 3-4 ದಿನದಿಂದ ಯಾವ ಹಾಸ್ಪಿಟಲ್ ಅಡ್ಮಿಟ್ ಆಗಿಲ್ಲ. ನನ್ ಕಷ್ಟ ನಂಗೆ ಗೊತ್ತು. ಎಲ್ಲೋಗಿ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿ ಬಂದಿದ್ದೀನಿ ಅಂತ. ನೀವ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋರ್ಗೆ, ಒಳಗಡೆ ಕೆಲಸ ಮಾಡೋರ್ಗೆ ಏನಾರ ಗೊತ್ತಾ? ನಿನ್ ಕಷ್ಟ ಹೇಳ. ಸುಮ್ನಿರಪ್ಪ, ಹುಷಾರಿಲ್ಲ ಅಂತ. ನಿನ್ ಕಷ್ಟ ಏನು? 1-2 ಲಕ್ಷ ದುಡ್ಬೇಕು ಕೊಡಪ್ಪ, ಅದೇ ನನ್ ಕಷ್ಟ. 1-2 ಲಕ್ಷ ದುಡ್ಬೇಕೀಗ.
ಟ್ರ್ಯಾಕ್ಟರ್ ಮಾರು ಆ ತರ ಇದೀರ ನಾನು ಯಾಕೆ ಹಿಂಗಿರುವೆ ಟ್ರ್ಯಾಕ್ಟರ್ ಮಾರು ಅಷ್ಟೇ. ಲೋ ಅದು ಸಂಪಾದನೆ ಮಾಡಕ್ಕೆ ಕಣ, ಟ್ರ್ಯಾಕ್ಟರ್ ಮಾರು ಅಷ್ಟೇ. ಸಂಪಾದನೆ ಮಾಡಕ್ಕೆ ಕಣ ಅದು. ಏನ್ ಸಂಪಾದನೆ ಮಾಡಿ ಏನ್ ಮಾಡ್ತಾ ಇದೀವಿ? ಸಂಪಾದನೆ ಮಾಡಕ್ಕೆ ಸಾಲ ಮುಂಚೆ ಇರ್ತವೆ ಕಣ, ಮುಂಚೆ ಇದ್ವಿ ಇವಾಗ ಮಾರ್ಬಿಟ್ಟು ತಿರ್ಸ್ಬಿಡು. ನಿಮ್ ತರ ನಾವ್ ಕೋಟಿ ಕೊಡಲ್ಲ ಕಣ. ಗೊತ್ತು ಲಕ್ಷದ ಕೊಡ ಅಂತ. ಏನಾರು ಮಾತಾಡ್ಬೇಡ ಈಗ ಅವ್ನಿಗೆ ಮ್ಯೂಟ್ ಮಾಡ್ದೆ. ಏನೇನೋ ಮಾತಾಡ್ತಿರಲ್ಲೋ, ಹೌದೇ ಟಾಪಿಕ್ ಕರ್ಕ ಬರೋ ನನ್ ಟಾಪಿಕ್ಗೆ ಮ್ಯೂಟ್ ಮಾಡಿದ್ದೀನಿ ಗೈಸ್. ಟಾಪಿಕ್ ತಗೋಬಾ. ಈಗ ಮೀಟಿಂಗ್ ಅಟೆಂಡ್ ಮಾಡ್ಬೇಕು. ನಂಗೆ ಮೀಟಿಂಗ್ ಆಮೇಲೆ ಮಾತಾಡ್ಕೊಳ. ಫಸ್ಟ್ ನಂಗೆ ವಿಕಾಸ್ ಫೋನ್ ಮಾಡಿ ನಂಗೆ ಬಂದ್ಬಿಡು ನಿನ್ ಜೊತೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊತೀನಿ. ಈಗ ನಾನು ಲವ್ ವಿಡಿಯೋ ಅಲ್ಲ, ಈಗ ವಿಕಾಸ್ ಫೋನ್ ಮಾಡ್ಬಿಟ್ಟು ನೀನು ಕೋಬ್ರಿಂಗ್ ಅಂತ ಬರ್ತೀನಿ ಫೋನ್ ಅನ್ಬಿಟ್ಟು ಮಾಡ್ಕೊಂಡು ನಿಂತ್ಕೊಳ್ಳುವ. ಈಗ ನಂಗೂ ನಿಂಗೆ ಜಗಳ ಯಾಕೆ? ಅವ್ನ ಏನ್ ತಿಗೋರ್ಕೊಂಡಿದಾನೋ ಅದು ಅವ್ನ ಜೊತೆ ಮಾತಾಡ್ಕೋತೀನಿ. ಮೊದ್ಲು ಬ್ಲಾಕ್ ಲಿಸ್ಟ್ ಇಂದ ಓಪನ್ ಮಾಡ್ಕೊಳ್ಳೋ. ಬ್ಲಾಕ್ ಲಿಸ್ಟ್ ರಿಮೂವ್ ಮಾಡ್ಸೋದು ಏನ್ ನಾನ್ ಡವ್ ಅವನು. ನಾವು ಡವ್ ಆದ್ರೂ ಇಬ್ರು ಜಗಳ ಮಾಡ್ಕೊಂಡು ಮಾಡ್ಕೊಬಿಟ್ಟು ಮೊದ್ಲಿಕ್ ನಾನು ಹೇಳ್ಬಿಟ್ಟು ನೀನು ಬ್ಲಾಕ್ ಲಿಸ್ಟ್ ಇಂದ ರಿಮೂವ್ ಮಾಡ್ಸು, ಇದ್ರಿಂದ ರಿಮೂವ್ ಮಾಡ್ಸು. ಇವಾಗ ಏನ್ ಮಾಡ್ಸ್ತೀಯ ಮಾಡ್ಸವ್ ಹೇಳಿ ನೀನು. ಮಾಡ್ಸ್ತೀಯ ಮಾಡ್ಸಲ್ಲ ಎರಡ್ ಮಾತಲ್ಲ ಹೇಳೋ. ನಾನು ಹೇಳ್ತೀನಿ ಯಾವಾಗ ಮಾತಾಡ್ತೀಯ? ನಂಗೆ ಅಲ್ಲಿ ಹುಡುಗ ತಡ್ಕೊಳಕ್ ಆಗಲ್ಲ. ಯೋಚನೆ ಮಾಡಿ ಒಂದ್ ಓಲಿ ಫೈನಲ್ ಆಗಿ ಹೋಗ್ಲಿ ಪಾಪ. ಏನೋ ನನ್ನ ಕರ್ಕೊಂಡು ಹೋಗಿದ್ನೆಲ್ಲ ವಿಡಿಯೋ ಕರ್ಕೊಂಡು ಹೋಯ್ತೇನೆ ಅಂತ ಒಂದು ಏನೋ ಇತರ ಕನಿಕಾರದಲ್ಲಿ ಹೇಳ್ತಾ ಇದೀನಿ. ನೀವು ಹೋಗ್ಲಿ ಪಾಪ ಅನ್ನೋದು ಕೇಳಿಸ್ಕೊಂಡ್ರೆ ತಿರ್ಗಾ ಎಲ್ಲಾ ಕಡೆನೂ ಬ್ಲಾಕ್ ಮಾಡ್ಬಿಡ್ತಾನೆ. ಯೋಚನೆ ಮಾಡು. ಅದ್ ಸಗೇನ್ರಿ ಅವ್ನೇನಾರ ಅನ್ಕೊಳ್ಳಿ. ನೀನ್ ಹೇಳ್ರೆ ಮಾಡ್ತಾನೆ, ನೀನ್ ಯಾಕೆ ಹೇಳ್ತೀಯ? ಈಗ ವಿಕಾಸ್ ಫೋನ್ ಮಾಡ್ಬಿಟ್ಟು ಅರ್ಜೆಂಟ್ ಕೋಬ್ರಾಗಂತೆ ಫೋನ್ ಮಾಡೋನು ಅಷ್ಟೇ. ಕಟ್ ಮಾಡು ಫೋನ. ಸರಿ ನೀನೇನ್ ಸಾಮಾನ್ಯನು ಮಾತಾಡ್ರು ಅಂದ್ರೆ ಜಗಳ, ಇವ್ರೇ ಜಗಳ ಆಡ್ತಾವ್ರೆ, ಏನೇನೋ ಮಾತಾಡ್ತಾರ. ಟ್ಯಾಕ್ಟ್ರು ಅಂತಾನೆ, ನಿನ್ ಸಮಸ್ಯೆ ಏನು ಅಂತಾನೆ, ಇವನು 70 ಸತಿ ಹುಷಾರಿಲ್ಲ ಅಂತಾನೆ. ಹಿಂದೇನಂತೇಳಿ ಅವ್ನಿಗೆ ನೋಡ್ ಪವನ್ ಫೋನ್ ಮಾಡ್ತಾನೆ ಅಂತೀಯ? ಪವನ್ಗೆ ಕೋಬ್ರಾ ಹೇಳಿ ಆಲೆ ಅರ್ಧ ಗಂಟೆ ಆಯ್ತು, ನನ್ಗೆ ಫೋನೇ ಮಾಡ್ಲಿಲ್ಲ ಪವನ್. ನಂಗೆ ಫೋನ್ ಮಾಡಿದ್ರೆ ಪ್ರ್ಯಾಂಕ್ ಅಂತ ಹೇಳ್ಬೇಡಣ ಅಂದ್ರೆ ನಂಬ್ಕೊಂಡಿರೋದಂತೂ ಪಕ್ಕ. ಮೋಸ್ಟ್ಲಿ ಮೀಟಿಂಗ್ ಅಲ್ಲ ಅವನೇ ಅನ್ಸುತ್ತ. ಒಂದ 10 ನಿಮಿಷ 15 ನಿಮಿಷ ಮಾಡ್ತೀನಿ ಅಂತಿದ, ಮಾಡ್ತಾನೆ. ನೋಡೋಣ ಅದೇನ್ ಮಾಡ್ತಾರೆ. ಎಲ್ಲಿದ್ಯಾ? ನಾನು ಇವಾಗ ಇದು ನೈಸ್ ರೋಡ್ ಎಂಟ್ರಿ ಆಗ್ತೀವಲ್ಲ ಅಲ್ಲಿ. ಇವಾಗ ಬಸ್ ಹತ್ತಿದ್ಯಾ? ಆಲ್ರೆಡಿ ಹತ್ತಿದ್ದೀನಿ. ಹೌದಾ ಪವನ್? ಆನ್ ಹೆಂಗಿದು? ಆನ್ ಮಾಡ್ತಿಲ್ಲ. ನಾನು ಕೋಬ್ರಾ ಪ್ರ್ಯಾಂಕ್ ಮಾಡಿದ್ದು. ಗೊತ್ತು ಮಕ ಗೊತ್ತು ನಿಂಗೆ, ಮಕ ಗೊತ್ತು. You are plugged into Vivo. ಗೊತ್ತಾಗಿದ್ರೆ ನೀನ್ ಆಗ್ಲೇ ಹೇಳಿರುವೆ ಪ್ರ್ಯಾಂಕ್ ಆದ. ಗೊತ್ತು ಕಣ, ಕಾಲ್ ಅನ್ಬಿಟ್ಟು ಅವನು ಹೇಳ್ಕೊಂಡು ಮಾತಾಡ್ದಾಗ್ಲೇ ಗೊತ್ತಾಯ್ತು. ಗೊತ್ತಾಗಿಲ್ಲ ನಿಂಗೆ ಪ್ರ್ಯಾಂಕ್ ಆಗ್ಬಿಟ್ಟೆ ನೀನು. ಸರಿ ಆಯ್ತು. ರೋಡಲ್ಲೇನೋ ಫೈಟ್ ನಡೀತಾ ಇದೆ. ಏನೋ ಜಗಳ ಆಡ್ತಾವ್ರ ಕಣ ಯಶವಂತ್. ಕೋಬ್ರಾ ಎದ್ದಿದ್ರ ಪಕ್ಕ ನಿಲ್ಸು ನೋಡುವ ಹೆಂಗ್ ಮಲಗವ್ ನೋಡು. ಕೂತ್ಕೊಂಡೆ ತಿಂದ ಮನಿಕೊಂಡ. ಪವನ್ಗೆ ನಾನು ಕೋಬ್ರಾ ಫೈಟ್ ಆಡಿದೀವಿ ಅಂತ ಪ್ರ್ಯಾಂಕ್ ಫೋನ್ ಎಲ್ಲ ಮಾಡಿಸ್ತೋಕಣ. ನಾನು ಮಾಡಿ ಅವ್ನು ಮಾಡುವ ನಂಬ್ಕೊಂಡ, ತಿರ್ಗಾ ಫೋನೇ ಮಾಡ್ಲಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.